ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇದೇ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದಾದ್ರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಸೊ ನಿಮಗೆ ಅಪ್ಡೇಟ್ಸ್ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಬಂದು ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡದೇ ಇರೋವಂಥ ವ್ಯೂವರ್ಸ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಇದುವರೆಗೂ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಇವತ್ತಿನಿಂದ ನಾನು ವೀಕ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂದರೆ ವೀಕ್ಲಿ ಹಾರೋಸ್ಕೋಪ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಹೊಸ ಪ್ರಯತ್ನ. ವ್ಯೂವರ್ಸು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಂಟಿನ್ಯೂ ಮಾಡಬೇಕಾ ಬಿಡಬೇಕಾ ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಹೆಚ್ಚು ರೆಸ್ಪಾನ್ಸ್ ಬಂದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತಂದರೆ ಹೆಚ್ಚು ರೆಸ್ಪಾನ್ಸ್ ಬಂದಿಲ್ಲ, ಅವರಿಗೆ ಅದು ಸಿಂಕ್ರೊನೈಸ್ ಆಗ್ತಿಲ್ಲ ಈ ರೀಡಿಂಗ್ಸ್ ಅನ್ನೋದಾದರೆ ನಾನೇನು ಕಂಟಿನ್ಯೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇನ್ನು ಟ್ಯಾರೋ ಕಾರ್ಡ್ ಬೇಸ್ಡ್ ರೀಡಿಂಗ್ ನಾನು ಮಾಡ್ತೀನಿ. ಕೆಲವರು ಕವಡೆ ಶಾಸ್ತ್ರ ಮಾಡ್ತಾರೆ, ಇನ್ನು ಕೆಲವರು ಚೀಟಿ ಹಾಕ್ಬಿಟ್ಟು ತೆಗಿತಾರೆ. ಎಲ್ಲವೂ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಯಾಕೆ ಅಂತಂದರೆ ಇಟ್ ಆಲ್ ವರ್ಕ್ಸ್ ಆನ್ ಪ್ರಾಬಬಿಲಿಟಿ ಥಿಯರಿ ಮೇಲೆ ವರ್ಕ್ ಆಗೋದು. 52 ಕಾರ್ಡ್ಸ್ ಇರುತ್ತೆ ಟ್ಯಾರೋ ಕಾರ್ಡ್ಸ್ ಟೋಟಲ್ ಡೆಕ್ಕಲ್ಲಿ. ಅದರಲ್ಲಿ ಒಂದು ಕಾರ್ಡ್ ಬರ್ತಿದೆ ಅಂತಂದರೆ ಆ ಎನರ್ಜಿ ನಾನು ಕೇಳ್ತಿರುವ ಪ್ರಶ್ನೆಗೆ ಅಟ್ರಾಕ್ಟ್ ಆಗ್ತಿದೆ, ವೈಬ್ರೇಷನ್ ಅಂತ ಅರ್ಥ. ಸಿಮಿಲರ್ಲಿ ಕವಡೆ ಶಾಸ್ತ್ರದಲ್ಲೂ ಅಷ್ಟೇ, ಎಷ್ಟು ಅಂಗಾತ ಬೀಳುತ್ತೆ, ಎಷ್ಟು ಓಳ್ ಬೀಳುತ್ತೆ ಅನ್ನೋದ್ರ ಮೇಲೆ ವೈಬ್ರೇಷನ್ ಅಟ್ರಾಕ್ಟ್ ಆಗುತ್ತೆ ಅಂತಾನೆ ಹೇಳೋದು. ಸೊ ಟ್ಯಾರೋ ಕಾರ್ಡ್ ರೀಡಿಂಗ್ ಆಗಿರ್ಬೋದು, ಕವಡೆ ಶಾಸ್ತ್ರ ಆಗಿರ್ಬೋದು, ಚೀಟಿ ಹಾಕಿ ನೋಡೋದಿರ್ಬೋದು, ಇದೆಲ್ಲವೂ ಆಲ್ಮೋಸ್ಟ್ ಸೇಮೇ ಬರ್ತದೆ. ಇನ್ನು ನಾನು ಟ್ಯಾರೋ ಕಾರ್ಡ್ ಶಫಲ್ ಮಾಡೋದು, ಅದು ತೆಗಿಯೋದು ವಿಡಿಯೋ ನಾನು ಮಾಡ್ತಾ ಇಲ್ಲ. ಅದಕ್ಕೆ ನನಗೆ ಹೆಚ್ಚು ಸಮಯ ಹಿಡಿತದೆ. ಅದಕ್ಕೋಸ್ಕರ ನಾನು ಒಂದೇ ಸಾರಿ 12 ರಾಶಿಗಳಿಗೂ ಟ್ಯಾರೋ ಕಾರ್ಡ್ ತೆಗೆದು ಅದು ಯಾವ ಕಾರ್ಡ್ಸ್ ಬಂದಿದೆ ಅಂತ ನಿಮ್ಮ ರಾಶಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಮೇಷ ರಾಶಿಗೆ ಯಾವ ಕಾರ್ಡ್ ಬಂದಿದೆ ಅಂತಂದ್ರೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನಿಮಗೆ ಈ ವಾರ ನಿಮಗೆ ಅದೃಷ್ಟ ಕೈ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ಮತ್ತು ಲೈಫ್ನಲ್ಲಿ ಹೆಚ್ಚು ಚೇಂಜಸ್ ಕಾಣುವಂಥ ಚಾನ್ಸಸ್ ಇರುತ್ತೆ. ಎಷ್ಟೋ ದಿನದಿಂದ ಏನೋ ಒಂದು ಕೆಲಸ ಟ್ರೈ ಮಾಡ್ತಾನೆ ಇರ್ತೀರಿ, ಅದು ಕಂಪ್ಲೀಟ್ ಆಗ್ತಾನೆ ಇಲ್ಲ, ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ಅನ್ನೋ ರೀತಿ ಆಗ್ತಿದೆ ಅನ್ನೋ ಥರ ಆದರೆ ಈ ವಾರ ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಆಗೋ ಚಾನ್ಸಸ್ ಇದೆ. ಗುರುಬಲ ಇದೆ, ಆ ಕಾರಣದಿಂದ ಅದರಲ್ಲೂ ಬೆನಿಫಿಟ್ಸ್ ಇದೆ. ರಾಹುಕೇತು ಚೆನ್ನಾಗಿದೆ, ಸ್ಪೆಕ್ಯುಲೇಟಿವ್ ಲಕ್ಕು ತುಂಬ ಚೆನ್ನಾಗಿದೆ. ಆ ಕಾರಣದಿಂದ ಏನೇ ಕಾರ್ಯ ಇದ್ರೂ ಪ್ರಯತ್ನ ಮಾಡ್ಬೋದು, ಅದೃಷ್ಟ ನಿಮ್ಮ ಕಡೆಗೆ ಇರುತ್ತೆ. ಮತ್ತು ಇನ್ನೊಂದು ಅರ್ಥ ಏನು ಬರುತ್ತೆ ವೀಲ್ ಆಫ್ ಫಾರ್ಚೂನ್ ಅಂತಂದ್ರೆ ನಿಮ್ಮ ಲೈಫಲ್ಲಿ ಟ್ರೆಮೆಂಡಸ್ ಚೇಂಜಸ್, ದೊಡ್ಡ ದೊಡ್ಡ ಬದಲಾವಣೆಗಳು ಮುಂದೆ ಬರ್ತಾ ಇದೆ ಅಂತ ಅರ್ಥ. ಇನ್ನು ಎರಡನೇ ರಾಶಿಯಾದ ವೃಷಭ ರಾಶಿಗೆ ಯಾವ ಕಾರ್ಡ್ ಬಂದಿದೆ ಅಂತಂದ್ರೆ ಪೇಜ್ ಆಫ್ ಕಪ್ಸ್ ಬಂದಿದೆ. ಈ ಕಾರ್ಡ್ ಏನ್ ಸೂಚಿಸುತ್ತೆ ಅಂತಂದ್ರೆ ಒಂದು ಹೊಸ ರೊಮ್ಯಾಂಟಿಕ್ ಜರ್ನಿ, ಒಂದು ಪ್ರೀತಿಯ ಅನ್ವೇಷಣೆ ಸ್ಟಾರ್ಟ್ ಆಗುತ್ತೆ, ಒಂದು ಪ್ರೀತಿಯ ಇನ್ವಿಟೇಷನ್ ಸಿಗುತ್ತೆ ನಿಮಗೆ, ಅಥವಾ ಒಂದು ಸೋಷಿಯಲ್ ಇವೆಂಟ್ಗೆ ಅಂದರೆ ಮದುವೆ, ಎಂಗೇಜ್ಮೆಂಟು, ಮತ್ತೊಂದು ಸಮಾರಂಭಗಳಿಗೆ ನಿಮಗೆ ಇನ್ವಿಟೇಷನ್ ಸಿಗಬಹುದು. ಅದು ತುಂಬಾ ಪ್ರೀತಿ ಪಾತ್ರರ ಸಂಬಂಧ ಮದುವೆ ಇರಬಹುದು. ಆ ರೀತಿಯಲ್ಲಿ ನಿಮಗೆ ಸಂತೋಷ ಇರುತ್ತೆ, ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದ್ರೂ ಯಾರ ಮೇಲಾದ್ರೂ ಕ್ರಶ್ ಇಟ್ಕೊಂಡಿದ್ದು, ಮ್ಯೂಚುವಲ್ ಕ್ರಶ್ ಇದೆ ಅನ್ನೋ ತರ ಇದ್ರೆ ಅವರೇ ಬಂದು ನಿಮ್ಮನ್ನು ಅಪ್ರೋಚ್ ಮಾಡುವಂತ ಚಾನ್ಸಸ್ ಇದೆ. ಒಟ್ಟಾರೆ ಒಂದು ಪ್ರೀತಿಯ ವಿಚಾರದಲ್ಲಿ, ಎಸ್ಪೆಷಲಿ ಎಮೋಷನಲ್ ವಿಚಾರದಲ್ಲಿ ಒಂದು ಸಕ್ಸಸ್ ಅನ್ನೋ ರೀತಿ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮಿಥುನ ರಾಶಿಯವರಿಗೆ ಬಂದಿರುವ ಕಾರ್ಡು 7 ಆಫ್ ಕಪ್ಸ್. 7 ಆಫ್ ಕಪ್ಸ್ ಏನ್ ಹೇಳುತ್ತೆ ಅಂತಂದ್ರೆ ನಿಮಗೆ ತುಂಬಾ ಆಪ್ಷನ್ಸ್ ಇರುತ್ತೆ ಈ ವಾರ. ಏನಾದ್ರೂ ನೀವು ಜಾಬ್ಸ್ಗೆ ಟ್ರೈ ಮಾಡ್ತಿದ್ರೆ, ಈಗಷ್ಟೇ ಗ್ರಾಜುಯೇಷನ್ ಆಗಿ ಜಾಬ್ಸ್ಗೆ ಟ್ರೈ ಮಾಡ್ತೀನಿ ಅಂತ ಇದ್ರೆ ನಿಮಗೆ ತುಂಬಾ ಆಪರ್ಚುನಿಟೀಸ್ ಇರುತ್ತೆ. 2-3 ಕಂಪನಿಯಲ್ಲಿ ಇಂಟರ್ವ್ಯೂ ಬಂದಿರುತ್ತೆ, ಇಲ್ಲ 2-3 ಕಂಪನಿಯಿಂದ ಆಫರ್ ಲೆಟರ್ ಬಂದಿರುತ್ತೆ. ನೀವು ಯಾವ ಚೂಸ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ನೀವು ಕೂತ್ಕೊಂಡಿರ್ತೀರಿ. ಮತ್ತು ಪ್ರೀತಿಯ ವಿಚಾರದಲ್ಲೂ ಅಷ್ಟೇ, ನಿಮಗೆ ಮಲ್ಟಿಪಲ್ ಚಾಯ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಸೂಕ್ತ ವಯಸ್ಕರ ಯಾರಾದ್ರೂ ಗಂಡು ಅಥವಾ ಹೆಣ್ಣನ್ನು ಹುಡುಕ್ತಾ ಇದ್ರೆ ತುಂಬಾ ಪ್ರೊಫೈಲ್ಸ್ ಬರುತ್ತೆ. ನಿಮಗೆ ಚಾಯ್ಸ್ ಮಾಡೋದು ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ. ಸೊ ಕಪ್ಸ್, 7 ಆಫ್ ಕಪ್ಸ್ ಅಂದ್ರೆ ಎಮೋಷನ್ಸ್ ತೋರಿಸುತ್ತೆ. ಎಮೋಷನಲಿ ಥಿಂಕ್ ಮಾಡಿ ಯಾರು ನಿಮ್ಮ ವೇವ್ ಲೆಂತ್ ಮ್ಯಾಚ್ ಆಗ್ತಾರೆ ಅನ್ನೋ ರೀತಿ ಅದರ ಬೇಸ್ಡ್ ನೀವು ಡಿಸಿಷನ್ ತಗೊಳ್ಳಿ, ನಿಮಗೆ ಒಳ್ಳೇದಾಗುತ್ತೆ. ಇನ್ನು ನೆಕ್ಸ್ಟ್ ಕಟಕ ರಾಶಿಗೆ ಯಾವ ಕಾರ್ಡ್ ಬಂದಿದೆ ಅಂತಂದ್ರೆ 7 ಆಫ್ ಕಾಯಿನ್ಸ್ ಬಂದಿದೆ. 7 ಆಫ್ ಕಾಯಿನ್ಸ್ ಏನ್ ತೋರಿಸುತ್ತೆ ಅಂತಂದ್ರೆ ನೀವು ಎಲ್ಲ ಕಷ್ಟಪಟ್ಟಿರ್ತೀರಿ, ನಿಮ್ಮ ಶ್ರಮ ಎಲ್ಲ ಹಾಕಿ ಡಿಟರ್ಮಿನೇಷನ್ ಇಂದ ವರ್ಕ್ ಮಾಡಿರ್ತೀರಿ. ಏನೋ ಒಂದು ಪ್ರಾಜೆಕ್ಟ್ ಇರ್ಬೋದು, ಏನೋ ಒಂದಿರ್ಬೋದು, ನಿಮ್ಮ ಜೀವನದಲ್ಲಿ ಒಂದು ಕಷ್ಟಪಟ್ಟು ಕೆಲಸ ಅಲ್ಲಿ ಮಾಡಿರ್ತೀರಿ, ಅದರ ರಿವಾರ್ಡ್ನ ವೆಯ್ಟ್ ಮಾಡ್ತಾ ಇರ್ತೀರಿ. ಆ ಪರಿಸ್ಥಿತಿಯೇ ಇರುತ್ತೆ ಈ ವಾರ. ರಿವಾರ್ಡ್ಗೆ ವೆಯ್ಟ್ ಮಾಡುವಂಥದ್ದು ಅಂದ್ರೆ ಪ್ರಾಜೆಕ್ಟ್ ಏನಾದ್ರೂ ತಗೊಳ್ತಾ ಇದ್ರೆ ಅಥವಾ ಮಾಡ್ತಾ ಇದ್ರೆ ಅದ್ರ ಕಂಪ್ಲೀಷನ್ ಆಗುತ್ತೆ, ಬಟ್ ಅದರಿಂದ ಬರುವ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ನಿಲ್ಲುವಂತ ವಾರ ಇದು. ಇನ್ನು ಮುಂದಿನ ವಾರ ಬರುತ್ತಾ ಇಲ್ವಾ ರಿವಾರ್ಡ್ಸ್ ಅನ್ನೋದು ಮುಂದಿನ ವಾರದ ಟ್ಯಾರೋ ಕಾರ್ಡ್ ರೀಡಿಂಗ್ ನಲ್ಲಿ ತಿಳಿಸ್ಕೊಡ್ತೀನಿ.
ಮತ್ತು ಇನ್ನೊಂದು ಕಾಯಿನ್ಸ್ ಅಥವಾ ಪೆಂಟಕಲ್ಸ್ ಒಂದು ಸ್ಲೋ ಮೂವಿಂಗ್ ಎನರ್ಜಿ, ಅದು ಶನಿ ತತ್ವ ತೋರಿಸುತ್ತೆ. ಆ ಕಾರಣದಿಂದ ನೀವು ವೇಟಿಂಗ್ ಫಾರ್ ರಿವಾರ್ಡ್ ಅಂತ ನೀವು ಈ ವಾರ ಏನಾದ್ರು ಅಂದ್ರೆ ಸ್ವಲ್ಪ ಲಾಂಗರ್ ಟೈಮ್ ತಗೊಳುತ್ತೆ, ಅದು ನಿಧಾನವಾಗಿ ಮೆಟೀರಿಯಲೈಸ್ ಆಗುತ್ತೆ ನಿಮ್ಮ ಎಫರ್ಟ್ಸ್ ಎಲ್ಲ ರಿವಾರ್ಡ್ಸ್ಗೆ. ಇನ್ನು ನೆಕ್ಸ್ಟ್ ಸಿಂಹ ರಾಶಿಗೆ ಬಂದಿರುವ ಕಾರ್ಡು ಪೇಜ್ ಆಫ್ ವಾಂಡ್ಸ್. ಪೇಜ್ ಆಫ್ ವಾಂಡ್ಸ್ ಏನ್ ತೋರಿಸುತ್ತೆ ಅಂತಂದ್ರೆ ಒಂದು ಕ್ವಿಕ್ ಮೂವಿಂಗ್ ಎನರ್ಜಿನ ತೋರಿಸುತ್ತೆ ಮತ್ತು ಗುಡ್ ನ್ಯೂಸ್ ನಿಮ್ಮ ಕಡೆ ಬರ್ತಿದೆ ಅಂತ ಅರ್ಥ. ನೀವು ಯಾವುದಾದರೂ ವಿಚಾರದಲ್ಲಿ, ಜೀವನದ ಯಾವುದೇ ವಿಚಾರವಾಗಲಿ, ಮದುವೆ, ಮನೆ ಕಟ್ಟೋ ವಿಚಾರ ಅಥವಾ ಒಂದು ಕೆಲಸದ್ದು, ಒಂದು ಲ್ಯಾಂಡ್ ಡೀಲಿಂಗ್ ಇರ್ಬೋದು, ಒಂದು ಗವರ್ಮೆಂಟ್ ಜಾಬ್ ಆಪರ್ಚುನಿಟಿ ಇರ್ಬೋದು, ರಿಸಲ್ಟ್ಸ್ ಅವೈಟ್ ಮಾಡ್ತಿದ್ರೆ ಏನೇ ಇದ್ರೂ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ, ಆದಷ್ಟು ಬೇಗ ಸ್ವಿಫ್ಟ್ ಆಗಿ ನಿಮ್ಮ ಹತ್ರ ಬರ್ತಾ ಇದೆ ಅನ್ನೋ ಇಂಡಿಕೇಶನ್ ಇದಿದೆ. ಸೊ ನಿಮ್ಮ ಗೋಲ್ ಕಡೆಗೆ ನೀವು ಹತ್ರ ಆಗ್ತಾ ಇದ್ದೀರಾ ಅಂತ ಅರ್ಥ. ಇನ್ನು ನೆಕ್ಸ್ಟ್ ರಾಶಿ ಕನ್ಯಾ ರಾಶಿಗೆ ಯಾವ ಕಾರ್ಡ್ ಬಂದಿದೆ ಅಂತಂದ್ರೆ ಇದು ನೆಗೆಟಿವ್ ಕಾರ್ಡ್ ಬಂದಿದೆ. ನಿಮಗೆ 3 ಆಫ್ ಸ್ವಾರ್ಡ್ಸ್ ಬಂದಿದೆ. 3 ಆಫ್ ಸ್ವಾರ್ಡ್ಸ್ ನಾರ್ಮಲಿ ತೋರಿಸೋದು ಒಂದು ಹಾರ್ಟ್ ಬ್ರೇಕ್, ಒಂದು ಫೇಲ್ಯೂರ್. ಎಸ್ಪೆಷಲಿ ನೀವೇನಾದ್ರೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಹಾರ್ಟ್ ಬ್ರೇಕ್ ಆಗುವಂತ ಎನರ್ಜಿ ನಿಮಗೆ ತೋರಿಸ್ತಾ ಇದೆ ಈ ವೀಕು. ಸೊ ನೀವೇನಾದ್ರೂ ಪ್ರಪೋಸಲ್ ಮಾಡಬೇಕು ಯಾರಿಗಾದ್ರೂ ಅಂತ ಏನಾದ್ರೂ ಇದ್ರೆ, ಅದು ಜಾಬ್ ಆಗಿರ್ಬೋದು, ಅಂದ್ರೆ ಬಿಸ್ನೆಸ್ ಪ್ರಪೋಸಲ್ ಇರ್ಬೋದು, ಒಂದು ಸೇಲ್ಸ್ ಪ್ರಪೋಸಲ್ ಇರ್ಬೋದು, ರೊಮ್ಯಾಂಟಿಕ್ ಪ್ರಪೋಸಲ್ ಇರ್ಬೋದು, ಈ ವಾರ ಬೇಡ ಅನ್ನೋ ರೀತಿನೇ ಬರ್ತಾ ಇದೆ. ಯಾಕೆಂದ್ರೆ ನಿಮಗೆ ಎನರ್ಜಿ ನೆಗೆಟಿವ್ ಆಗಿ ಬಂದಿದೆ. ಮುಂದಿನ ವಾರ ಏನಾಗ್ಬೋದು ಹೇಳಕ್ಕಾಗಲ್ಲ. ಸೊ ಒಂದು ದಿನದಲ್ಲಿ, ಒಂದು ಕ್ಷಣದಲ್ಲಿ ಬೇಕಾದ್ರೂ ಬದಲಾವಣೆ ಆಗುತ್ತೆ ಎನರ್ಜಿ. ಸೊ ಈ ವಾರವನ್ನು ಪೋಸ್ಟ್ಪೋನ್ ಮಾಡಿ ಮುಂದಿನ ವಾರ ಏನಾಗ್ತದೆ ಅಂತ ನೋಡ್ಕೊಂಡು ಮುಂದುವರಿಯೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ನೀವೇನಾದ್ರೂ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಏನಾದ್ರೂ ವಿಚಾರದಲ್ಲಿ ಆಲ್ರೆಡಿ ಪ್ರಪೋಸಲ್ ಕೊಟ್ಬಿಟ್ಟಿದ್ದೀರಾ, ಅಂದ್ರೆ ರೊಮ್ಯಾಂಟಿಕ್ ಆರ್ ಜಾಬ್ ಆರ್ ಬಿಸ್ನೆಸ್, ಎನಿ ಒಂದು ಜಾಬ್ ಆಫರ್ ಲೆಟರ್ ವೇಟ್ ಮಾಡ್ತಿದ್ದೀರಾ, ಸೊ ಒಂದು ನೆಗೆಟಿವ್ ಔಟ್ಕಮ್ ಬರುವಂತ ಚಾನ್ಸಸ್ ಹೆಚ್ಚಿದೆ. ಇನ್ನು ನೆಕ್ಸ್ಟ್ ರಾಶಿ ಯಾವುದು ಅಂತಂದ್ರೆ ತುಲಾ ರಾಶಿ. ಇವರಿಗೆ ಬಂದಿರುವ ಕಾರ್ಡ್ ಯಾವುದು ಅಂತಂದ್ರೆ ಹೈ ಪ್ರೀಸ್ಟಸ್ ಬಂದಿದೆ. ಹೈ ಪ್ರೀಸ್ಟಸ್ ಏನ್ ಹೇಳುತ್ತದೆ ಅಂತಂದ್ರೆ ನಿಮ್ಮ ಇನ್ಸ್ಟಿಂಕ್ಟ್ಸ್, ಒಂದು ಸಿಕ್ಸ್ತ್ ಸೆನ್ಸ್ ಅನ್ನ ಇರುತ್ತಲ್ಲ, ಅದನ್ನ ನೀವು ಟ್ರಸ್ಟ್ ಮಾಡಬೇಕು ಅಂತ ಎನರ್ಜಿ ಹೇಳ್ತಾ ಇದೆ. ನೀವು ಯಾವ ದಾರಿಯಲ್ಲಿ ನಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಥವಾ ನಡೀತಾ ಇದ್ದೀರಿ, ಆ ದಾರಿ ಕರೆಕ್ಟ್ ಆಗಿರುತ್ತೆ. ನಿಮ್ಮ ಗುರಿಗೆ ಅದೇ ಹತ್ತಿರವಾದ ದಾರಿ, ಆ ದಾರಿಯಲ್ಲೇ ಹೋಗಿ, ನಿಮ್ಮ ಸಿಕ್ಸ್ ಸೆನ್ಸ್ ಅದು ಹೇಳ್ತಿದೆ. ಇದು ಸಕ್ಸಸ್ ಕಾಣಿಸ್ತಿರೋ, ಯೋಚನೆ ಮಾಡ್ತಿರೋ ಅವರಿಗೆ. ಇನ್ನು ಏನಾದ್ರೂ ನೆಗೆಟಿವ್ ನಿಮ್ಮ ಸಿಕ್ಸ್ ಸೆನ್ಸ್ ಹೇಳ್ತಾ ಇದೆ ಅಂತಂದ್ರೆ ಅದನ್ನು ಅಷ್ಟೇ ಇಗ್ನೋರ್ ಮಾಡಬೇಡಿ. ಅದಕ್ಕೇನ್ ಪ್ರಿಕಾಷನ್ಸ್ ತಗೋಬೇಕು ನೀವು ತಗೊಂಡ್ರೆ ತುಂಬಾ ಒಳ್ಳೆಯದು. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕಾಮನ್ ಸೆನ್ಸ್ ಇಂದ ಕೆಲಸ ಮಾಡಬೇಕು. ಇದು ಆಗತ್ತಾ ಇಲ್ವಾ ಅಂತ ಯೋಚನೆ ಮಾಡಿ ಮುಂದುವರಿಯೋದು ತುಂಬಾ ಉತ್ತಮ. ಇನ್ನು ನೆಕ್ಸ್ಟ್ ರಾಶಿ ವೃಶ್ಚಿಕ ರಾಶಿಗೆ ಬಂದಿರುವ ಕಾರ್ಡು ದ ಸ್ಟಾರ್ ಬಂದಿದೆ. ಸೊ ನಿಮಗೆ ಅದೃಷ್ಟ ನಿಮ್ಮ ಕಡೆ ಇರುತ್ತೆ. ಸೊ ಹೋಪ್ ಇಟ್ಕೊಳ್ಳಿ, ಒಂದು ಆಶಾವಾದ ಇಟ್ಕೊಳ್ಳೋದು ತುಂಬಾ ಒಳ್ಳೆ ಆಪ್ಷನ್ ಅಂತ ಈ ಎನರ್ಜಿ ಹೇಳ್ತಾ ಇದೆ. ಈಗಷ್ಟೇ ಗುರುಬಲ ಬಂದಿದೆ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಕಳೆದ ವರ್ಷದಿಂದ ತುಂಬಾ ಸಮಸ್ಯೆಗಳನ್ನ ಅನುಭವಿಸಿದಿರಿ. ಮೇ 1ರಿಂದ ಗುರುಬಲ ಬಂದಿದೆ. ಸಾಮಾನ್ಯವಾಗಿ ಗುರು 1.5 ರಿಂದ 2 ತಿಂಗಳು ತಗೊಳ್ತಾನೆ ಒಂದು ಮನೆಯಲ್ಲಿ ಸೆಟ್ಲ್ ಆಗೋದಕ್ಕೆ. ಸೊ ಜೂನ್ ಜುಲೈ ನಂತರ ನಿಮಗೆ ತುಂಬಾ ಒಳ್ಳೆ ಟೈಮ್ ಇದೆ. ಸೊ ಹೋಪ್ ನ ಬಿಡಬೇಡಿ ಯಾವುದೇ ಕಾರಣಕ್ಕೂ. ಎಷ್ಟೇ ಡಿಪ್ರೆಷನ್ ಇದ್ರು, ಎಷ್ಟೇ ಕಷ್ಟದಲ್ಲಿದ್ರು ಫೈಟ್ ಮಾಡೋ ಕೆಪಾಸಿಟಿ ವೃಶ್ಚಿಕ ರಾಶಿಯವರಿಗೆ ಇನ್ನೇಟ್ ಆಗಿರ್ತದೆ. ಅದನ್ನ ಕಂಟಿನ್ಯೂ ಮಾಡಿ. ಸೊ ಡಿಪ್ರೆಷನ್ ಬೇಡ, ಹೋಪ್ ಇಟ್ಕೊಳ್ಳಿ, ಎವ್ರಿಥಿಂಗ್ ವಿಲ್ ಬಿ ಗುಡ್. ಇನ್ನು ನೆಕ್ಸ್ಟ್ ಧನಸ್ಸು ರಾಶಿಯವರಿಗೆ ಬಂದಿರುವ ಕಾರ್ಡು 2 ಆಫ್ ಕಪ್ಸ್. 2 ಆಫ್ ಕಪ್ಸ್ ಏನ್ ತೋರಿಸ್ತದೆ ಅಂತಂದ್ರೆ ಒಂದು ಹಾರ್ಮೋನಿಯಸ್ ರಿಲೇಶನ್ಶಿಪ್ ನ ತೋರಿಸುತ್ತೆ. ನೀವು ಕಾರ್ಡ್ ಅಲ್ಲೇ ನೋಡಬಹುದು, ಒಂದು ಹುಡುಗ ಮತ್ತು ಹುಡುಗಿ ಕಪ್ ನ ಎಕ್ಸ್ಚೇಂಜ್ ಮಾಡ್ತಿರೋದು ಕಾಣಿಸ್ತಿದೆ. ಸೊ ಎಮೋಷನ್ಸ್, ಫೀಲಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಮದುವೆ ಆಗಿರುವಂತ ಕಪಲ್ ಆದರೆ ತುಂಬಾ ಒಳ್ಳೆ ಬ್ಲಿಸ್ಫುಲ್ ವೀಕ್ ಇರ್ತದೆ. ಮತ್ತು ಏನಾದರೂ ಸಣ್ಣ ಪುಟ್ಟ ಜಗಳಗಳಾಗಿದ್ರೆ ಪಾರ್ಟ್ನರ್ಸ್ ಜೊತೆ, ಬಿಸ್ನೆಸ್ ಪಾರ್ಟ್ನರ್ ಆರ್ ರೊಮ್ಯಾಂಟಿಕ್ ಪಾರ್ಟ್ನರ್ ಜೊತೆ, ಈ ವಾರ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಟೈಮ್ ಇದೆ. ಆ ಕಾರಣದಿಂದ ನೀವು ಮಾತಾಡಿದ್ದೆಲ್ಲವೂ ಒಂದು ಅರ್ಥ ಆಗುವ ರೀತಿಯಲ್ಲಿ ಇರ್ತದೆ. ಅವ್ರಿಗೂ ಅದು ಅರ್ಥ ಆಗಿ ನಿಮ್ಮ ಮ್ಯೂಚುವಲ್ ಫೀಲಿಂಗ್ ಶೇರ್ ಆಗಿ ನಿಮ್ಮ ನಡುವೆ ಇರುವ ಸಮಸ್ಯೆಗಳು ಬಗೆಹರುವಂತ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಏನಾದರೂ ಕಾನ್ಫ್ಲಿಕ್ಟ್ಸ್ ಇದ್ರೆ ಈ ವಾರ ಬಗೆಹರಿಸ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ನು ಕಾನ್ಫ್ಲಿಕ್ಟ್ಸ್ ಇಲ್ಲ, ಎಂಜಾಯ್ ಮಾಡ್ತಿದ್ದೀವಿ ಟೈ ಅಂದ್ರೆ ಯು ಕ್ಯಾನ್ ಗೋ ಅಹೆಡ್, ಎಂಜಾಯ್ ಮಾಡಿ. ಇನ್ನು ನೆಕ್ಸ್ಟ್ ರಾಶಿ ಮಕರ ರಾಶಿಗೆ ಬಂದಿರುವ ಕಾರ್ಡು ಏಸ್ ಆಫ್ ಸ್ವಾರ್ಡ್ಸ್. ಏಸ್ ಆಫ್ ಸ್ವಾರ್ಡ್ಸ್ ಅಂತಂದ್ರೆ ಒಂದು ಬ್ರೇಕ್ ಥ್ರೂ ಕಾರ್ಡ್. ಇದು ಇಷ್ಟು ದಿನ ಏನು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರಿ, ಈ ವಾರ ಅದು ಸಕ್ಸಸ್ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಅದೊಂದೇ ಅಲ್ಲದೆ ನ್ಯೂ ಬಿಗಿನಿಂಗ್ಸ್, ಹೊಸ ಪ್ರಾರಂಭಗಳು ನಿಮಗೆ ಕಾಣಿಸುತ್ತೆ. ಎಲ್ಲೇ ಇರ್ಬೋದು, ಜೀವನದಲ್ಲಿ ಸೋತಿದ್ದೀರಿ ತುಂಬಾ ಮಕರ ರಾಶಿಯವರು, ಈಗ ಸಮಯ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಿಮಗೆ ಗುರುಬಲ ಇದೆ, ರಾಹು ಮತ್ತೆ ಕೇತುವಿನ ಬಲವೂ ಇದೆ. ಆ ಕಾರಣದಿಂದ ತುಂಬಾ ಚೆನ್ನಾಗಿರ್ತದೆ. ನಿಮಗೆ ಇನ್ನಷ್ಟು ಡೀಟೇಲ್ ಬೇಕು ಮಕರ ರಾಶಿದು ಅಂತಂದ್ರೆ ಇಯರ್ಲಿ ಪ್ರಿಡಿಕ್ಷನ್ಸು ಮತ್ತೆ ಗುರುಬಲದ ಪ್ರಿಡಿಕ್ಷನ್ಸು ಹೋಗಿ ನೋಡಿ ಚಾನೆಲ್ನಲ್ಲಿ. ಈ ವರ್ಷ ಹೇಗಿದೆ ಮತ್ತು ನಿಮ್ಮ ಟೈಮ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಇನ್ ಡೀಟೇಲ್ ನಾನು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಓವರ್ ಆಲ್ ಈ ವಾರ ನೀವು ಅಚೀವ್ ಮಾಡ್ಕೋಬೇಕಾಗಿದ್ದು ಅಚೀವ್ ಆಗತ್ತೆ. ಮತ್ತು ಹೊಸದೇನಾದ್ರೂ ಬಿಗಿನಿಂಗ್ಸ್ ಮಾಡಬೇಕು ಅಂತಂದ್ರೆ ಅದನ್ನು ಕೂಡ ಸ್ಟಾರ್ಟ್ ಮಾಡಬಹುದು.
ಇನ್ನು ನೆಕ್ಸ್ಟ್ ರಾಶಿ ಕುಂಭ ರಾಶಿಗೆ ಬಂದಿರುವ ಕಾರ್ಡು ಏಸ್ ಆಫ್ ಕಪ್ಸ್. ಏಸ್ ಆಫ್ ಸ್ವಾರ್ಡ್ಸ್ ಮಕರ ರಾಶಿಗೆ ಬಂದಿದೆ, ಇದಕ್ಕೆ ಏಸ್ ಆಫ್ ಕಪ್ಸ್ ಬಂದಿದೆ. ಏಸಸ್ ಬಂದಾಗ ಹೊಸ ಬಿಗಿನಿಂಗ್ಸ್ ಅಂತಾನೆ ಬರ್ತದೆ ನಾರ್ಮಲ್ ಆಗಿ, ಅಥವಾ ಬ್ರೇಕ್ ಥ್ರೂ ಅಂತಾನೆ ಬರುತ್ತೆ. ಬಟ್ ಕಪ್ಸ್ ಬಂದಿರೋ ಕಾರಣ ಎಮೋಷನಲ್ ಥಾಟ್ಸ್ ತೋರಿಸುತ್ತೆ. ಸೊ ರೊಮ್ಯಾಂಟಿಕ್ ವಿಚಾರಗಳಲ್ಲಿ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೊಸ ಬೆಳವಣಿಗೆಗಳು ಅಥವಾ ಒಂದು ಬ್ರೇಕ್ ಥ್ರೂ ಸಿಗುವಂತ ಚಾನ್ಸಸ್ ಇರುತ್ತೆ. ಎಷ್ಟೋ ದಿನದಿಂದ ಒಬ್ಬ ಹುಡುಗಿಯನ್ನ ಅಥವಾ ಹುಡುಗನ್ನ ಇಷ್ಟಪಡ್ತಾ ಇರ್ತೀರಿ, ಅವರಿಗೆ ಹೇಳಿದ್ರು, ಪ್ರಪೋಸ್ ಮಾಡಿದ್ರು, ಅವರು ಇನ್ನ ವೇಟಿಂಗ್ ನಲ್ಲಿ ಇಟ್ಟಿರ್ತಾರೆ ಅಂದ್ರೆ ಈ ವಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಕಪಲ್ಸ್ ಆಲ್ರೆಡಿ ಒಪ್ಕೊಂಡಿದ್ದು ಮನೆಯಲ್ಲಿ ಒಪ್ಪಿಗೆ ಹೇಳ್ತಾ ಇದ್ರೆ ಅದಕ್ಕೂ ಗ್ರೀನ್ ಸಿಗ್ನಲ್ ಸಿಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಲಾಸ್ಟ್ ರಾಶಿಯಾದ ಮೀನ ರಾಶಿಗೆ ಬಂದಿರುವ ಕಾರ್ಡ್ ಬಂದ್ಬಿಟ್ಟು 4 ಆಫ್ ಸ್ವಾರ್ಡ್ಸ್. ಇದು ಒಂದು ನೆಗೆಟಿವ್ ಕಾರ್ಡ್. ಯಾಕೆಂದ್ರೆ ಈ ಕಾರ್ಡ್ ಏನ್ ತೋರಿಸುತ್ತೆ ಅಂತಂದ್ರೆ ಒಂದು ಭಯದ ವಾತಾವರಣ, ಒಂದು ಟೆನ್ಷನ್ ಇರುವಂತ ವಾತಾವರಣ, ನೆಮ್ಮದಿ ಇರೋದಿಲ್ಲ ಮಾನಸಿಕವಾಗಿ ಮತ್ತು ಸ್ಟ್ರೆಸ್ಫುಲ್ ಆಗಿರ್ತದೆ. ಈಗ ಮೀನ ರಾಶಿಯವರಿಗೆ ಸಮಯ ಅಷ್ಟು ಚೆನ್ನಾಗಿಲ್ಲ. ಯಾಕೆಂದ್ರೆ ಜನ್ಮದಲ್ಲೇ ರಾಹು ಇದ್ದಾನೆ, 7ನೇ ಮನೆಯಲ್ಲಿ ಕೇತು ಇದ್ದಾನೆ. ಸೊ ಡಿಪ್ರೆಷನ್ ಅವೆಲ್ಲ ಆಗುವುದು ನಾರ್ಮಲ್ ಆಗಿದೆ. ಈ ವಾರ ಇನ್ನಷ್ಟು ಹೆಚ್ಚು ಭಯ ಹುಟ್ಟುವಂತ ಚಾನ್ಸಸ್ ಇರುತ್ತೆ. ಆದರೆ ಹೆದರುಕೊಳ್ಳುವ ಅವಶ್ಯಕತೆ ಇಲ್ಲ. ವಿಲ್ ಪವರ್ ಸ್ಟ್ರಾಂಗ್ ಮಾಡಿ ಇಟ್ಕೊಂಡ್ರೆ ಏನೇ ಪ್ರಾಬ್ಲಮ್ಸ್ ಬಂದ್ರು ಫೇಸ್ ಮಾಡಬಹುದು. ವಿಲ್ ಪವರ್ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಯಾವ ಗ್ರಹಗಳ ಪವರ್ ಇದ್ರೂ ನಿಮಗೆ ಬೆನಿಫಿಷಿಯಲ್ ಇರೋದಿಲ್ಲ. ಸೊ ನಿಮ್ಮ ಒಳಗಿನ ಪವರ್ನ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ. ನಿಮ್ಮ ಒಳಗಿನ ಫೈಟರ್ನ ಯಾವತ್ತೂ ಸೋಲಿಕ್ಕೆ ಬಿಡಬೇಡಿ. ಎಷ್ಟೇ ಫೇಲ್ಯೂರ್ಸ್ ಬಂದ್ರೂ ಮುನ್ನುಗ್ಗಿ. ಟೈಮ್ ಚೆನ್ನಾಗಿ ಆಗೇ ಆಗತ್ತೆ. ಟೈಮ್ ಹಂಗೆ ಇರೋದಿಲ್ಲ, ಮುಂದೆ ಹೋಗೇ ಹೋಗುತ್ತೆ. ಬಟ್ ಇವಾಗ ಹುಷಾರಾಗಿರ್ಬೇಕು. ಒಟ್ಟಿನಲ್ಲಿ ಪ್ರಿಕಾಷನ್ಸ್ ತಗೊಂಡು ಮುಂದುವರಿರಿ. ಇದಿಷ್ಟು ಮೇ ತಿಂಗಳಿನ 20ನೇ ತಾರೀಕಿಂದ 26ನೇ ತಾರೀಕಿನವರೆಗೂ ವಾರ ಭವಿಷ್ಯದ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲೇ ಹೇಳದಂತೆ ಇದಕ್ಕೆ ರೆಸ್ಪಾನ್ಸ್ ಹೇಗೆ ಬರುತ್ತೆ ಅನ್ನೋದ್ರ ಮೇಲೆ ನಾನು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ವಿಡಿಯೋನ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ನಾನು ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.